ವೈರಲ್ ಹುಚ್ಚು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನ್ವಿ. ವೀಕ್ಷಕರೇ, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಹುಚ್ಚು ಹೆಚ್ಚಾಗ್ತಾ ಇದೆ. ವೈರಲ್ ರೋಗದ ಹಿಂದೆ ಬಿದ್ದು ಎಲ್ಲರೂ ಕೂಡ ಹಾಳಾಗ್ತಾ ಇದ್ದಾರೆ. ಬಟ್ಟೆ ಕಳಚುವುದು ಒಂದು ಪ್ರತಿಭೆನಾ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇದು ವೈರಲ್ ಹುಚ್ಚಲ್ಲ, ಮಾನಸಿಕ ಅಸ್ವಸ್ಥರಾಗಿದ್ದಾರೆ ಎಲ್ಲರೂ ಕೂಡ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇದು ಇವತ್ತಿನ ಚರ್ಚಾ ಕಾರ್ಯಕ್ರಮ ವೈರಲ್ ಹುಚ್ಚು. ಇವತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕಷ್ಟು ವಿಡಿಯೋಸ್ಗಳನ್ನ ನಾವು ನೋಡ್ತಾನೆ ಇರ್ತೀವಿ. ವೈರಲ್ಗೋಸ್ಕರ ಸಾಕಷ್ಟು ಕಸರತ್ತನ್ನ ಮಾಡ್ತಾನೆ ಇರ್ತಾರೆ. ಎಲ್ಲೇ ಮೀರುತ್ತಿದೆಯಾ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಹುಚ್ಚು. ರೀಲ್ಸ್ ಮಾಯಾಲೋಕಕ್ಕೆ ಮರುಳಾಗುತ್ತಿದ್ದಾರಾ ಯುವ ಜನ. ವೈರಲ್ ರೋಗದ ಹಿಂದೆ ಬಿದ್ದು ಹಾಳಾಗ್ತಾ ಇದೆಯಾ ಸಮಾಜ. ಬಟ್ಟೆ ಕಳಚುವುದೇ ಪ್ರತಿಭೆ ಎನ್ನುವಂತೆ ಆಗ್ತಾ ಇದೆಯಾ. ಲೈಕ್ಸ್, ವ್ಯೂಸ್ ಬೆನ್ನಟ್ಟಿ ಸಭ್ಯತೆ ಗೆರೆದಾಟುತ್ತಿರುವುದು ಸರಿನಾ? ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಹುಚ್ಚು. ವೀಕ್ಷಕರೇ, ಇವತ್ತಿನ ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ಒಬ್ಬರು ವಿಶೇಷ ವ್ಯಕ್ತಿ ಭಾಗವಹಿಸಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಆಕಸ್ಮಿತ ಪ್ರದೀಪ್ ಇವರು ಅಂಕಣಗಾರರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ವೈರಲ್ ಹುಚ್ಚು ಅನ್ನೋದು ಯಾವ ರೀತಿ ಆಗಿದೆ ಅಂದ್ರೆ ಬರೀ ಹುಡುಗರಷ್ಟೇ ಅಲ್ಲ, ಹುಡುಗಿಯರಿಂದ ಹಿಡಿದು ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಹಾಳಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಸಾಕಷ್ಟು ವೈರಲ್ ಆಗಬೇಕು ಅಂತ ವಿಶೇಷ ಕಂಟೆಂಟ್ ಅಂತ ಅನ್ಕೊಂಡು ಬಟ್ಟೆ ಬಿಚ್ತಾರೆ, ಬಟ್ಟೆ ಎಕ್ಸ್ಚೇಂಜ್ ಮಾಡ್ಕೋತಾರೆ. ಈ ರೀತಿಯ ಕೆಟ್ಟ ವಿಡಿಯೋಸ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ. ಇದರಿಂದ ಸಮಾಜದ ಮೇಲೆ ಯಾವ ರೀತಿ ಒಂದು ಪ್ರಭಾವ ಬೀರುತ್ತೆ ಅನ್ನೋ ಒಂದು ಕನಿಷ್ಠ ಪ್ರಜ್ಞೆ ಕೂಡ ಇಲ್ಲ. ಆ ರೀತಿ ವರ್ತಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗ್ಬೇಕು ಅಂತ ಎಷ್ಟು ಕೆಳಮಟ್ಟಕ್ಕೆ ಇಳಿತಿದ್ದಾರೆ ಅಂದ್ರೆ, ಮೇಡಮ್ ನೀವು ನೋಡ್ತಾ ಇದ್ದೀರಾ ಇತ್ತೀಚಿನ ದಿನಗಳಲ್ಲಿ ವೈರಲ್ ಆಗ್ಬೇಕು ಅನ್ನೋದಷ್ಟೇ ಅವ್ರ ತಲೆನಲ್ಲಿ ಇರುತ್ತೆ. ಯಾಕೆ ವೈರಲ್ ಆಗಬೇಕು, ಯಾವ ವಿಷಯಕ್ಕೆ ವೈರಲ್ ಆಗಬೇಕು, ಏನ್ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡೋದೇ ಇಲ್ಲ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಮೊದಲನೇದಾಗಿ ನೀವು ಹೇಳಿದ ನಿಜ, ವ್ಯೂಸ್ ಅಷ್ಟೇ ಇಂಪಾರ್ಟೆಂಟ್. ಅಂಡ್ ಒನ್ ನೈಟಲ್ಲಿ ನಾನು ಸ್ಟಾರ್ ಆಗಿ ಹೋಗಬೇಕು, ಈ ಒಂದು ಮೈಂಡ್ ಸೆಟ್ಟಲ್ಲೇ ಎಲ್ಲರೂ ಇವಾಗಿನ ಪೀಳಿಗೆ ಇರುವಂಥದ್ದು. ಈಗ ಒನ್ ನೈಟಲ್ಲಿ ಸ್ಟಾರ್ ಆಗ್ಬೇಕು, ಯಾಕೆ ಆಗಬೇಕು? ಇಟ್ಸ್ ಒನ್ ಕೈಂಡ್ ಆಫ್ ಐಡೆಂಟಿಟಿ ಕ್ರೈಸಿಸ್. ಐಡೆಂಟಿಟಿ ಕ್ರೈಸಿಸ್ ಅಂತ ಹೇಳಿದ್ರೆ ಹೇಗಾದ್ರೂ ಸರಿ ಜನ ನನ್ನನ್ನು ಗುರುತಿಸ್ಬೇಕು ಅಷ್ಟೇ. ಜನ ನನ್ನ ಗುರುತಿಸ್ಬೇಕು. ಯಾಕೆ ಗುರುತಿಸ್ಬೇಕು? ಯಾಕೆ ಅಂತ ಹೇಳಿದ್ರೆ ಅವಳ ಪಕ್ಕದಲ್ಲಿರೋರು ಯಾರೋ ಒಬ್ರು ಒಂದು ಟ್ಯಾಲೆಂಟಿಂದ ಮುಂದೆ ಬಂದಿರ್ತಾರೆ. ಅವಳನ್ನ ನೋಡ್ಬಿಟ್ಟು ನೀನು ಎಷ್ಟು ಚೆನ್ನಾಗಿ ಹಾಡು ಹೇಳ್ತೀಯಾ, ನೀನು ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡ್ತೀಯಾ, ದೇ ಆರ್ ಐಡೆಂಟಿಫೈಯಿಂಗ್ ದೇರ್ ಟ್ಯಾಲೆಂಟ್. ಅದನ್ನು ನೋಡಿದಾಗ ನನ್ನನ್ನು ಯಾರು ಗುರುತಿಸ್ತಿಲ್ವಲ್ಲ. ಸೊ ಅಲ್ಲಿ ಒಂದು ಕ್ವೆಶನ್ ಅಂದರೆ ನಾನೇನೂ ಅಲ್ವಾ. ಜನ ನನ್ನನ್ನು ಗುರುತಿಸ್ಬೇಕು. ನಾನೇನು ಮಾಡಬೇಕು, ಇನ್ನೊಂದು ಮಾಡಬೇಕು. ಅವ್ರ ಹತ್ರ ದುಡ್ಡಿದೆ ನೋಡು, ಅವ್ರಿಗೆ ಎಷ್ಟೊಂದು ಮರ್ಯಾದೆ ಕೊಡ್ತಾರೆ. ನನ್ನ ಹತ್ರ ದುಡ್ಡಿಲ್ಲ, ಅದಕ್ಕೆ ನನಗೆ ಮರ್ಯಾದೆ ಕೊಡೋದಿಲ್ಲ. ದಿಸ್ ಇಸ್ ಹೌ ದ ಸೊಸೈಟಿ ಅಲ್ವಾ. ಯಾರ ಹತ್ರ ಹಣ ಹೆಚ್ಚಿರುತ್ತೆ ಅಥವಾ ಯಾರ ಹತ್ರ ಒಂದು ಟ್ಯಾಲೆಂಟ್ ಇದ್ರೆ ಹೆಸರು ಮಾಡಿರ್ತಾರೆ, ಅವ್ರನ್ನ ಜನ ಬೇಗ ಅವ್ರ ಹತ್ರ ಆಕರ್ಷಿತರಾಗೋದು ಸಹಜ. ಆ್ಯಂಡ್ ಅವ್ರನ್ನ ಗುರುತಿಡೋದು ಕೂಡ ತುಂಬಾ ಸಹಜ. ಹಂಗಂದು ಮಾತ್ರಕ್ಕೆ ನಾನು ಕೂಡ ಓವರ್ ನೈಟಲ್ಲಿ ಹಣ ಸಂಪಾದನೆ ಮಾಡಿಬಿಡ್ತೀನಿ, ಓವರ್ ನೈಟಲ್ಲಿ ಹೆಸರು ಮಾಡಿಬಿಡ್ತೀನಿ, ಸೊ ಜನ ನನ್ನನ್ನು ಕೂಡ ಹಾಗೆ ಗುರುತಿಸ್ತಾರೆ, ನನಗೂ ಕೂಡ ಅದೇ ರೀತಿ ಮರ್ಯಾದೆ ಕೊಡ್ತಾರೆ ಅನ್ನೋ ಭ್ರಮೆಯಿಂದ ನಾವು ಮೊದಲು ಆಚೆ ಬರಬೇಕು. ಆದರೆ ಈ ಭ್ರಮೆ ಹೆಚ್ಚಾಗ್ತಾ ಇದೆ. ಈ ವೈರಲ್ ಅನ್ನೋದು ಏನಾದರೂ ಮಾನಸಿಕ ಖಿನ್ನತೆಗೆ ಏನಾದರೂ ತಳ್ಳಿಬಿಟ್ಟಿದ್ಯಾ ಹೀಗೆ ಅನ್ನೋದ್ರ ಬಗ್ಗೆ? ಆ್ಯಕ್ಚುಲಿ ವೈರಲ್ ಅನ್ನೋದೇ ಒಂದು ವೈರಸ್ ಥರ. ಮಾನಸಿಕ ಖಿನ್ನತೆ ಲೇಟರ್ ಆನ್, ಅದು ಲೇಟೆಸ್ಟ್ ಸ್ಟೇಜ್. ಅದು ಫಸ್ಟ್ ಬಿಗಿನಿಂಗ್ ಸ್ಟೇಜ್ ಅಂದರೆ ಒಂದು ವೈರಸ್ ಥರ. ಇದು ಒಂದು ವೈರಲ್ ಫೀವರ್ ಥರ ಎಲ್ರಿಗೂ ಹರಡ್ಕೊಳ್ತಾ ಹೋಗ್ತಿದ್ದು. ಒಂಥರ ಕೋವಿಡ್ಗಿನ ಬಿಯಾಂಡ್ ಕೋವಿಡ್. ಅಟ್ಲೀಸ್ಟ್ ಒಂದು ಮೆಡಿಸಿನ್ ಕೊಟ್ಟು ಟ್ರೀಟ್ ಮಾಡಿದ್ರೆ ಕೋವಿಡ್ ನಾವು ಆಚೆ ಬರ್ಬೋದಿತ್ತೇನೋ, ಬಂದಿದ್ವಿ ಕೂಡ. ಆದರೆ ಈ ಒಂದು ವೈರಲ್ ಹುಚ್ಚು ಅನ್ನೋದಿದೆಯಲ್ಲ, ಇದು ಟ್ರೀಟ್ ಮಾಡೋಕ್ಕಾಗಲ್ಲ. ಒಂಥರ ಡಿಪ್ರೆಷನ್ನಿಗೆ ಅದು ಲೇಟರ್ ಆನ್ ತಳ್ಳುತ್ತೆ. ಆ್ಯಕ್ಚುಲಿ ಇಟ್ಸ್ ಅ ಸ್ಟೇಜ್ ಆಫ್ ಡಿಪ್ರೆಷನ್ ಓನ್ಲಿ. ಯಾವಾಗ ನಿಮಗೆ ಮಾನಸಿಕ ಖಿನ್ನತೆ ಕಾಡ್ತಾ ಇರುತ್ತೆ, ಆವಾಗ ನಿಮಗೆ ಯು ಫೀಲ್ ಲೈಕ್ ನಾನೇನೋ ಸಾಧಿಸ್ಬೇಕು ಅನ್ನೋ ನಿಮ್ಮ ಹುಚ್ಚು ಬರುತ್ತೆ. ಬಟ್ ಆ ಸಾಧನೆ ಮಾಡಬೇಕು ಅನ್ನೋ ಹುಚ್ಚನ್ನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಗಮನ ಇರೋದಿಲ್ಲ, ಅವ್ರಿಗೆ ಗುರಿ ಇರೋದಿಲ್ಲ. ಬಟ್
ನಾನು ಸ್ಟಾರ್ ಆಗಬೇಕು, ಜನ ನನ್ನನ್ನು ಗುರುತಿಸ್ಬೇಕು, ನಾನು ಹಣ ಮಾಡಬೇಕು. ಸೊ ಅದಕ್ಕೆ ಎಲ್ಲ ಒಂದ್ ಕಡೆ ಸೋಷಿಯಲ್ ಮೀಡಿಯಾ ಒಂದು ಪ್ಲಾಟ್ಫಾರ್ಮ್ ಆಯ್ತು ಅಷ್ಟೇ. ಅದು ಸ್ಟಾರ್ ಅನ್ನೋ ಪಟ್ಟ ಅಲ್ಲ, ಆದ್ರೆ ಅವ್ರಿಗೆ ಇನ್ಸ್ಪಿರೇಷನ್ ಆಗ್ಬಿಟ್ಟಿದ್ದಾರೆ. ವಿಡಿಯೋಸ್ನೆಲ್ಲ ನೋಡ್ಬಿಟ್ರೆ ಜನ ನಂಗೆ ಇಷ್ಟು ಲೈಕ್ಸ್ ಬಂತು, ಇಷ್ಟು ಕಮೆಂಟ್ ಬಂದಿದೆ ಅಂದ ತಕ್ಷಣ ನಾನು ಸೂಪರ್ ಸ್ಟಾರ್ ಆಗಿದ್ದೀನಿ, ನನ್ನನ್ನು ಸಾವಿರಾರು ಜನ ನನ್ನನ್ನು ನೋಡಿದ್ದಾರೆ. ಬಟ್ ಇಫ್ ಯು ಸಿ ದ ಕಾಮೆಂಟ್ಸ್, ಅವ್ರು ಅದನ್ನ ನೋಡಕ್ಕೂ ಹೋಗಲ್ಲ. ಯಾಕಂದ್ರೆ ಅಲ್ಲಿ ಕೆಟ್ಟದಾಗ ಕಾಮೆಂಟ್ ಮಾಡಿರೋರು ಇರ್ತಾರೆ, ಬೈದಿರೋರು ಇರ್ತಾರೆ. ಎಷ್ಟೋ ಜನ ಕಮೆಂಟ್ ನೋಡೋದಕ್ಕೆ ಅಂತಾನೆ ಪೋಸ್ಟ್ಗಳನ್ನ ನೋಡ್ತಾರೆ, ವಿಡಿಯೋಸ್ಗಳನ್ನ ನೋಡ್ತಾರೆ. ಕರೆಕ್ಟ್. ಸೊ ಆ ರೀತಿಯಾಗಿದ್ದಾಗ ಅವ್ರ ಬಗ್ಗೆ ತಲೆನ ಕೆಡಿಸ್ಕೊಳ್ಳೋಕೆ ಹೋಗೋದು. ಅವ್ರಿಗೆ ಏನು ನನ್ನನ್ನು ಇಷ್ಟು ಜನ ನೋಡಿದ್ದಾರೆ ಅಷ್ಟೇನೆ. ಒಂದು ವ್ಯೂಸ್ ಕೂಡ ಹೈ ಆಗಿದ ತಕ್ಷಣ ಅಲ್ಲೊಂದು ಪೋಸ್ಟ್ ಬಂದ್ಬಿಡುತ್ತೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಮಿಲಿಯನ್ ವ್ಯೂಸ್ ಅಂತ ಹೇಳ್ಬಿಟ್ಟು. ಹೌದು, ಆ ಮಿಲಿಯನ್ ವ್ಯೂಸ್ ಯಾಕೆ ಬಂತು? ಬರೀ ಪೋಸ್ಟ್ ಅಲ್ಲ, ಅದಕ್ಕೆ ಕೇಕ್ ಕಟಿಂಗು, ಸೆಲೆಬ್ರೇಷನ್ ಇದೆಲ್ಲವೂ ಕೂಡ ನಡೆಯುತ್ತೆ. ಬಟ್ ಯಾಕೆ ಬಂತು ಅಷ್ಟೊಂದು ವ್ಯೂಸ್ ಆಗಿದ್ರೆ? ಪ್ರದರ್ಶನ ಮಾಡಿದ್ರಕ್ಕೆ ಅಂತನಾ ಅಥವಾ ಯಾವ ಕಾರಣಕ್ಕೋಸ್ಕರ ಬಂತು? ನಿಮ್ಮ ಟ್ಯಾಲೆಂಟ್ ಇಂದ ನೀವು ಒಬ್ರನ್ನ ಇನ್ಸ್ಪೈರ್ ಮಾಡ್ತೀರಾ ಅಥವಾ ಜನ ನಿಮ್ಮ ಟ್ಯಾಲೆಂಟ್ಗೋಸ್ಕರ ಒಪ್ಕೊಳ್ತಾರೆ, ನಿಮ್ಮನ್ನ ಅಪ್ರಿಸಿಯೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ದಟ್ ಈಸ್ ಡಿಫ್ರೆಂಟ್. ಅದು ನಿಮ್ಮಲ್ಲಿರುವಂಥ ನಿಜವಾದ ಕಲೆ. ಆ ಕಲೆಗೋಸ್ಕರ ನಿಮ್ಮನ್ನ ಜನ ಅಪ್ರಿಷಿಯೇಟ್ ಮಾಡೋದು ಬೇರೆ. ಆದ್ರೆ ಅದ್ರ ಹೊರತಾಗಿ ನೀವು ಎಲ್ಲೊಂದ್ ಕಡೆ ತಪ್ಪು ದಾರಿ. ಯು ಆರ್ ನಾಟ್ ಅನ್ ಆರ್ಟಿಸ್ಟ್, ನೀವೊಂದು ಸಿನಿಮಾ ಮಾಡ್ತಾ ಇಲ್ಲ, ಇವ್ರ ಇನ್ನ ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರೆ ಇಟ್ಸ್ ಆಲ್ಮೋಸ್ಟ್ ಲೈಕ್ ವರ್ಚುವಲಿ ಒಂದು ಪಬ್ಲಿಕ್ ಜೊತೆ ಕನೆಕ್ಟ್ ಆಗ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಪಬ್ಲಿಕ್ ಮುಂದೆ ನೀವು ಬೇರೆ ರೀತಿಯಲ್ಲಿ ನೀವು ಪ್ರದರ್ಶನ ಮಾಡ್ಕೊಳ್ತಿದ್ದೀರಾ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಒಂದು ಸಿನಿಮಾದಲ್ಲಿ ಒಬ್ಬ ನಟಿ ಅರಬೆತ್ತಲೆಯಾಗಿ ಕಾಣಿಸ್ಕೊಳ್ಳೋದಕ್ಕೂ ಒಂದು ಪಬ್ಲಿಕ್ ಫಾರ್ಮ್ ಅಲ್ಲಿ ನೀವು ಕಾಣಿಸ್ಕೊಳ್ಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಅಲ್ಲಿ ಒಂದು ದೃಶ್ಯಕ್ಕೆ ಅವಶ್ಯಕತೆ ಇರುತ್ತೆ, ಹಾಗಾಗಿ ಅವರ ಡಿಮ್ಯಾಂಡ್ ಮಾಡುತ್ತೆ ಅನ್ನೋ ಕಾರಣಕ್ಕೋಸ್ಕರ, ಒಬ್ಬ ಕಲೆಗೆ ಬೆಲೆ ಕೊಡೋದಕ್ಕೋಸ್ಕರ ಅವರಲ್ಲಿ ಆ ರೀತಿ ಕಾಣಿಸ್ಕೊಳ್ಬಹುದು. ಸಿನಿಮಾನೇ ಬೇರೆ, ರಿಯಲ್ ಲೈಫೇ ಬೇರೆ. ಇವಾಗ ಹಿಂದೆ ಎಲ್ಲ ಏನಾಗ್ತಿತ್ತು ಅಂದ್ರೆ ಕಲಾವಿದರಿಗೆ ವಿಶೇಷವಾದಂತಹ ಗೌರವ ಇರ್ತಾ ಇತ್ತು, ಅವ್ರನ್ನ ದೇವ್ರ ತರ ಟ್ರೀಟ್ ಮಾಡ್ತಾ ಇದ್ರು. ಆದ್ರೆ ಅವ್ರು ಏನ್ ಮಾಡ್ತಾರೆ, ಟ್ರೆಂಡ್ ಏನ್ ಸೆಟ್ ಮಾಡ್ತಾರೆ, ಅದನ್ನ ಫಾಲೋ ಮಾಡ್ತಾ ಬರ್ತಾ ಇದ್ರು. ಸೊ ಈಗಿನ ಕೆಲವೊಂದಷ್ಟು ಸೋ ಕಾಲ್ಡ್ ಕಲಾವಿದರು ಅಂತ ಹೇಳ್ಕೊಳ್ಳೋರಾಗಿರ್ಬೋದು, ಅಥವಾ 1-2 ಸೀರಿಯಲ್ ಮಾಡಿರೋರಾಗಿರ್ಬೋದು, ಅವರ ಅರೆನಗ್ನ ಬಟ್ಟೆಗಳನ್ನ ಹಾಕಿ ವಿಡಿಯೋ ಮಾಡೋದು. ಸೊ ಜನ ಅದನ್ನ ಅಟ್ರಾಕ್ಟ್ ಆಗ್ತಾ ಇದ್ದಾರೆ, ಅವರೇ ಮಾಡ್ತಾ ಇದ್ದಾರೆ, ನಮ್ದೇನು, ನಾವು ವಿಡಿಯೋ ಸ್ಟಾರ್ಟ್ ಮಾಡ್ಬೋದಲ್ವಾ ಅಂತ. ಇದು ವಿಚಿತ್ರವಾಗಿ ಪರಿಣಾಮವನ್ನ ಬೀರ್ತಾ ಇದೆ ಜನರ ಮೇಲೆ. ಅದು ಖಂಡಿತ, ಅದನ್ನೇ ಹೇಳ್ತಾರೆ. ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋದಕ್ಕೂ ನೀವು ರಿಯಲ್ ಲೈಫಲ್ಲಿ ಕಾಣಿಸ್ಕೊಳ್ಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಈಗ ಸೀರಿಯಲ್ ನಟಿಯರ್ ಅಂತ ನೀವು ಹೇಳಿದ್ರಿ, ಹಾಗಿದ್ರೆ ಸಿನಿಮಾ ಸೀರಿಯಲ್ ಒಂಥರ ಸಿಸ್ಟರ್ಸ್ ಇದ್ದಂಗೆ. ಸೊ ಸಿನಿಮಾ ಅಂತ ಹೇಳಿ ನಾವು ಬಿಗ್ ಸ್ಕ್ರೀನಲ್ಲಿ ನೋಡ್ತೀವಿ, ಸೀರಿಯಲ್ ಸ್ಮಾಲ್ ಸ್ಕ್ರೀನಲ್ಲಿ ನೋಡ್ತೀವಿ ಅಷ್ಟೇ. ಬಟ್ ನಟಿ ಅನ್ನೋದು ಒಂದು ಕಲೆ ಅನ್ನೋ ಅಭಿನಯದಲ್ಲಿ ನೀವು ಕೂಡ ನಟಿಯರು ಇರ್ತಾರೆ. ಸೊ ಅಭಿನಯದ ಲೈನಲ್ಲೇ ನೀವು ಇದೀರಿ ಅಂತ ಹೇಳಿದಾಗ, ನೀವು ಸೀರಿಯಲ್ ಅಲ್ಲಿ ನಿಮ್ಮನ್ನ ಒಂದು ವಿಲನ್ ಆಗಿ ತೋರಿಸಿರ್ತಾರೆ, ಹಂಗಂತ ನೀವು ರಿಯಲ್ ಲೈಫ್ ಅಲ್ಲೂ ವಿಲನ್ ಏನಾ? ಇಲ್ಲ, ಖಂಡಿತ ಇಲ್ಲ ಅಲ್ವಾ? ಸೊ ಹಾಗಿದ್ಮೇಲೆ ನೀವು ಸ್ಕ್ರೀನ್ ಮೇಲೆ ಅವಶ್ಯಕತೆಗೋಸ್ಕರ ಒಬ್ಬ ನಟಿ ಕಾಣಿಸ್ಕೊಳ್ಳೋದಕ್ಕೂ ರಿಯಲ್ ಲೈಫ್ ಅಲ್ಲಿ ನೀವು ಕಾಣಿಸ್ಕೊಳ್ಳೋದಕ್ಕೂ ವ್ಯತ್ಯಾಸ ನಾವು ಫಸ್ಟ್ ಅರ್ಥ ಮಾಡ್ಕೊಬೇಕಾಗತ್ತೆ. ನಾನು ಒಬ್ಬ ನಟಿ, ನನ್ನ ಜವಾಬ್ದಾರಿ ಏನು, ಸೋಷಿಯಲ್ ಮೀಡಿಯಾ ಇದೆ ಅಂದ ಮಾತ್ರಕ್ಕೆ ನಾನು ಪಬ್ಲಿಕ್ ಮುಂದೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ನಾನು ಹೇಗಿರ್ಬೇಕು, ನನ್ನ ತೆರೆ ಮೇಲೆ ಕಾಣಿಸ್ಕೊಳ್ಳೋದೇ ಬೇರೆ, ನನ್ನ ರಿಯಲ್ ಲೈಫ್ ಅಲ್ಲಿ ಕಾಣಿಸ್ಕೊಳ್ಳೋದೇ ಬೇರೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಪರಿಜ್ಞಾನ, ಒಂದು ಡಿಫ್ರೆನ್ಸ್ ಆಫ್ ಲೈನ್. ಯಾವಾಗಲೂ ಒಂದು ವೃತ್ತಿಗೂ ಸ್ವಂತ ಜೀವನಕ್ಕೂ ಒಂದು ಥ್ರೆಶೋಲ್ಡ್ ಲೈನ್ ಇದ್ದೇ ಇರುತ್ತೆ. ಸೊ ಆ ಲೈನ್ ಅನ್ನ ಅರ್ಥ ಮಾಡ್ಕೊಂಡಾಗ ಬಹುಶಃ ಅವ್ರಿಗೆ ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಅವರಿಗೆ ಪರಿಜ್ಞಾನ ಇರುತ್ತೆ. ಈಗ ನೀವು ಒಬ್ಬ ನಟಿಯಾಗಿ ಇದ್ದೀರಾ ಅಂತ ಅಂದ್ಕೊಂಡ್ರೆ, ಒಬ್ಬ ನಟಿನ ನಾವು ಉದಾಹರಣೆ ತಗೊಂತೀವಿ ಅಂತ ಹೇಳಿದ್ರೆ, ನಟಿ ಆಕೆ ಕಲೆ ಮೂಲಕ ಜನರನ್ನ ಸೆಳಿಬೇಕು, ತನ್ನತ್ತ ಸೆಳಿಬೇಕು, ಅಭಿಮಾನಿಗಳನ್ನ ಸಂಪಾದನೆ ಮಾಡಬೇಕು. ಉತ್ತಮ ಅಭಿನಯ ನೀಡಿದ್ರೆ ಇವತ್ತಿಗೂ ನಾವು ಅಭಿನಯ ಶಾರದೆ ಅಂತ ಕರಿತೀವಿ. ಈಗ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.